the health survey, we will be asking the households what are the say different types of ailments the person's family members face, and be asking such questions. So this up to 2016 we were doing in the paper mode. Thereafter we came up with in 2016 we came up with e-schedules. That means enumerator will be going to the field in paper form. They will collect and come to the office and put it in the schedule. Now in 2017 with periodic labor force survey, we have introduced CAPI, that is computer assisted personal interview. So this was under the World Bank project for PLFS. It has to be in a central server. So in fact we were using the World Bank CAPI initially. Thereafter we went with the web collection, that is Bank 77th round survey, along with the collaboration with Indian Statistical Institute. So in that case we did through that. And from 2018 with the introduction 78th round NSS, we have started collecting in the tabs using the server. So this was the first 2018, and 2019 onwards we have regularly doing this. So this is one of the data entry page where the field enumerator will be collecting information about the household. And this can be viewed in the grid page also, in the data entry page. And ಮಾಡಿದ್ದೀವಿ. ಈ ಕಾರ್ಯಕ್ರಮದ ಏನು ಇಂಪಾರ್ಟೆನ್ಸ್ ಏನು ಅಂತಂದರೆ NSS ಇದೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಇದು 75 ಇಯರ್ಸ್ ಸೆಲೆಬ್ರೇಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಪೂರಾ ಇಂಡಿಯಾದಲ್ಲಿ ಎಲ್ಲ ಕಡೆ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲ ಕಾಲೇಜಸ್ಗಳಲ್ಲಿ ಈ ಥರ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಇದು ಏನಕ್ಕಂದರೆ ನಾವು ಸ್ಟೂಡೆಂಟ್ಸು ಮತ್ತು ರಿಸರ್ಚ್ ಸ್ಕಾಲರ್ಸ್ ಇನ್ಸ್ಟಿಟ್ಯೂಷನ್ಸ್ ನಾವು ಅವ್ರ ಜೊತೆ ಕೊಲಾಬ್ರೇಷನ್ನು ಔಟ್ರೀಚ್ಗೆ ನಾವು ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಈ ಪ್ರೋಗ್ರಾಮ್ ಮೂಲಕ ನಾವು NSS 75 ಇಯರ್ಸಲ್ಲಿ ಏನೇನು ಕಾರ್ಯಕ್ರಮ ಏನೇನು ಮಾಡಿದೆ, ಏನೇನು ಸರ್ವೆ ಮಾಡಿದೆ, ಅದರ ಇಂಪಾರ್ಟೆನ್ಸ್ ಏನು, ಆಮೇಲೆ ಅದೇ ಥರ ಈ ಇದು ರಿಸರ್ಚ್ ಸ್ಕಾಲರ್ಸು ಸ್ಟೂಡೆಂಟ್ಸು ಹೌ ದೇ ಕ್ಯಾನ್ ಪಾರ್ಟಿಸಿಪೇಟ್, ಹೌ ದೇ ಕ್ಯಾನ್ ಪ್ರೊವೈಡ್ ಇನ್ಫಾರ್ಮೇಷನ್ ಫಾರ್ ಬೆಟರ್ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅವ್ರ ಪಾರ್ಟಿಸಿಪೇಷನ್ನು. ಇದು ಒಂದು ಸ್ಟೂಡೆಂಟ್, ಇದು ಒಂದು ಸಿಟಿಸನ್ ಮತ್ತು ಗೌರ್ನಮೆಂಟ್ ಕೊಲಾಬ್ರೇಷನ್ ಥರ ನಾವು ಇದನ್ನು ಎಂಗೇಜ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ಈ ಥರ ನಾವು ಪ್ರೋಗ್ರಾಮ್ ಆಲ್ ಓವರ್ ಇಂಡಿಯಾ ಮಾಡಿದ್ದೀವಿ. ಲಾಸ್ಟ್ 1 ಇಯರಿಂದ ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ನಾವು 75 ಇಯರ್ಸ್ ಸೆಲೆಬ್ರೇಟ್ ಮಾಡೋದಕ್ಕೆ. ಈಗ ನಾವು ಯುವರಾಜಸ್ ಕಾಲೇಜಲ್ಲಿ ಮಾಡಿರೋ ಉದ್ದೇಶ ಏನು ಅಂತಂದರೆ, ಈ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಅಂಡರ್ ಗ್ರ್ಯಾಜುಯೇಟಲ್ಲಿ 1924 ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದು ಇಟ್ಸ್ ಆಲ್ಮೋಸ್ಟ್ 100 ಇಯರ್ಸ್ ನಾವು. ಅಂಥ ವಿಷನರಿ ಇಲ್ಲಿ ನಮಗೆ ಎಜುಕೇಷನಿಸ್ಟು ಅಂಥ ವಿಷನರಿ ಲೀಡರ್ಸ್ ಇದ್ದರು ಇಲ್ಲಿ 1924. ಆಮೇಲೆ 1942 ಇಲ್ಲಾಗಲೇ PG ಶುರುವಾಗ್ಬಿಟ್ಟಿತ್ತು, ಪೋಸ್ಟ್ ಗ್ರ್ಯಾಜುಯೇಷನ್ ಶುರುವಾಗಿತ್ತು. ಸೊ ಅದಕ್ಕೆ ಈ ಕರ್ನಾಟಕದಲ್ಲಿ ಇದಕ್ಕಿಂತ ಬೆಟರ್ ಒಂದು ಸಂಸ್ಥೆ ಇಲ್ಲ ಈ ಥರ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಕ್ಕೆ ಅಂತ ನಾವು ಇಲ್ಲಿ ಮಾಡಿದ್ವಿ. ಇದರಲ್ಲಿ ನಾವು NSSದು ಏನೇನು ಆ್ಯಕ್ಟಿವಿಟೀಸ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಅದಾದಮೇಲೆ ಇದನ್ನು ನಾವು ಕಲ್ಚರಲ್ ಪ್ರೋಗ್ರಾಮ್ ಮೂಲಕನೂ ಕನ್ವೆ ಮಾಡಿದ್ದೀವಿ, ಸೊ ದಟ್ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಕನ್ವೆ ಮಾಡ್ಬೋದು ಅಂತ. ಅದಾದಮೇಲೆ ನಾವು ಸ್ಟೂಡೆಂಟ್ಸ್ಗೆ ನಾವು ಕೆರಿಯರ್ ಪ್ರಾಸ್ಪೆಕ್ಟಸ್ ಏನಿದೆ ಸ್ಟ್ಯಾಟಿಸ್ಟಿಕ್ಸ್ಗೆ, ಎಕನಾಮಿಕ್ಸ್ಗೆ, ಹೇಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ, ಪ್ರೈವೇಟ್ ಸೆಕ್ಟರಲ್ಲಿ ಹೇಗೆ ಆಪರ್ಚುನಿಟೀಸ್ ಇದೆ ಇದರಲ್ಲಿ, ಅದನ್ನೆಲ್ಲ ನಾವು ಅವ್ರಿಗೆ ತಿಳಿ ಮಾಡ್ತೀವಿ. ಆಮೇಲೆ ನಾವು ಅವ್ರಿಗೆ ಏನೇನು ನಮ್ಮ ಜೊತೆ ಇಂಟರ್ನ್ಶಿಪ್ಪು, ಕೊಲಾಬ್ರೇಷನು, ರಿಸರ್ಚ್ಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅದನ್ನೆಲ್ಲ ನಾವು ಅವ್ರಿಗೆ ಗೈಡ್ ಮಾಡ್ತಾಯಿದ್ದೀವಿ. ಸರ್, ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಭಾಗದಲ್ಲಿ ಈ ಥರದ್ದೆಲ್ಲ ಮಾಡಿದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗಕ್ಕೂ ನಾವು ಹೋಗೋಕ್ಕೆ ರೆಡಿ ಇದ್ದೀವಿ. ನಾವು ನಮ್ಮದು ರೀಜನಲ್ ಆಫೀಸ್ಗಳಿದೆ, ಝೋನಲ್ ಆಫೀಸಲ್ಲಿದೆ. ಯಾವ ಸಂಸ್ಥೆ ಮೂಲಕನೋ ಅಥವಾ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವು ವರ್ಕ್ಶಾಪ್ ಆರ್ಗನೈಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ಔಟ್ರೀಚ್ ಮಾಡೋಕ್ಕೆ ಇದೇ ಒಂದು ನಮ್ಮದು ಇಂಟೆನ್ಷನ್. ದಿಸ್ ಇಸ್ ದ ಫಸ್ಟ್. ಹೀಗೆ ನಾವು ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ವಿ ಆರ್ ರೆಡಿ ಟು ಗೋ ಟು ಯಾವ ಯೂನಿವರ್ಸಿಟಿ ಏನಾರಾಗಲಿ, ಯಾವ ಕಾಲೇಜ್ ಏನಾರಾಗಲಿ. ಇನ್ಫ್ಯಾಕ್ಟ್ ನಾವು ಈ ಫೋರಮ್ ಮೂಲಕ ನಾವು ಅದನ್ನೇ ಇವತ್ತು ರಿಕ್ವೆಸ್ಟ್ ಮಾಡಿದ್ವಿ.
ಬನ್ನಿ ನಿಮ್ಮನ್ನು ಕರೀರಿ, ನಾವು ಆರ್ಗನೈಸ್ ಮಾಡ್ತೀವಿ. ಸ್ಪಂದನೆ ಹೆಂಗಿದೆ ಸರ್ ನಿಮ್ಮ ಈ ಪ್ರಯತ್ನಕ್ಕೆ ರಿಯಾಕ್ಷನ್ ಹೆಂಗಿದೆ? ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ನಾವು ಈಗ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಹೀಗೆ ನಾವು ಇವತ್ತು ವಿ ಸಿ ಹತ್ರನೂ ಮಾತಾಡಿದ್ದೀವಿ. ನಾವು ವಿ ಸಿ ಹತ್ರ ಮಾತಾಡಿ ನಾವು ಏನೇನು ಹೇಗೆ ನಮ್ಮ ಕರ್ನಾಟಕದಿಂದ ಕೇಂದ್ರ ಸರ್ಕಾರದ UPSC ಜಾಬ್ಸ್ಗೆ ಮತ್ತು ಬೇರೆ ಸಬಾರ್ಡಿನೇಟ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ಗೆ ಹೇಗೆ ಕರ್ನಾಟಕದಿಂದ ಜನಗಳು ಬರ್ತಿಲ್ಲ, ಅಭ್ಯರ್ಥಿಗಳು ಬರ್ತಿಲ್ಲ, ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ನಾವು ವಿ ಸಿ ಹತ್ರ ಡಿಸ್ಕಸ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಅವರು ಇದಕ್ಕೆ ಏನೇನು ಕಾರ್ಯಕ್ರಮ ಬೇಕು, ಏನೇನು ನಮಗೆ ತಯಾರಿ ಮಾಡಬೇಕು ಅದನ್ನು ಮಾಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಸೊ ನಾವು ಅವ್ರ ಹತ್ರ ಫರ್ದರ್ ಡಿಸ್ಕಷನ್ಗೆ ಮಾಡ್ತೀವಿ, ಏನೇನು ಆಪರ್ಚುನಿಟೀಸ್ ಇದೆ ಅಂತ ಎಕ್ಸ್ಪ್ಲೋರ್. ಥ್ಯಾಂಕ್ ಯು.